ಆರ್ಬಿನೈ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಗೌರಿಬಿದನೂರು ಸ್ವಚ್ಛತಾ ಕಾರ್ಯಕ್ರಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ನಿರ್ವಹಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ತಾಲೂಕು ಪಂಚಾಯಿತಿಯ ನಿರ್ವಹಣಾ ಅಧಿಕಾರಿ ಹೊನ್ನಯ್ಯ. ಗೌರಿಬಿದನೂರು ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ತಾಲೂಕು ಮಟ್ಟದಲ್ಲಿ ಎಲ್ಲ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ತಾಲೂಕಿನ ಪಂಚಾಯಿತಿ ಆವರಣದಲ್ಲಿ ಸೇರಿರುವ ಉದ್ದೇಶ ಅಂದರೆ ಮೊದಲು ತಾಲೂಕು ಮಟ್ಟದಲ್ಲಿ ಸ್ವಚ್ಛತೆ ಮಾಡುವುದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಜನರಿಗೆ ಸ್ವಚ್ಛತೆ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಗುತ್ತದೆ. ಅದರಲ್ಲಿ ಚರಂಡಿ, ವಾಟರ್ ಟ್ಯಾಂಕ್, ಇದು ಸಾರ್ವಜನಿಕ ಸ್ಥಳಗಳಲ್ಲಿ ನೀರು ಎಲ್ಲೆಲ್ಲಿ ಬಳಕೆ ಮಾಡುವಂತಹ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಡೆಂಗ್ಯೂ ಪ್ರಕರಣಗಳು ತಾಲೂಕಿನಲ್ಲಿ ಕಡಿಮೆಗೊಳಿಸಬೇಕು. ನೀರು ಹರಿಯುವಂತಹ ಪ್ರದೇಶಗಳಲ್ಲಿ ಬ್ಲೀಚಿಂಗ್ ಪೌಡರ್ ಬಳಸುವುದರಿಂದ ಸೊಳ್ಳೆಗಳನ್ನು ನಾಶ ಮಾಡುವುದು, ಡೆಂಗ್ಯೂ ಪ್ರಕರಣ ಸಾರ್ವಜನಿಕರಿಗೆ ಕಡಿಮೆಗೊಳಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪಂಚಾಯಿತಿಗಳ ಮುಖಾಂತರ ಮನೆ ಮನೆಗೆ ಭೇಟಿ ನೀಡಿ ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಲಾಗುವುದು. ಆಶಾ ಕಾರ್ಯಕರ್ತೆಯರಿಂದ ಡೆಂಗ್ಯೂ ಪ್ರಕರಣ ಲಕ್ಷಣಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅರಿವಿನ ಜ್ಞಾನವನ್ನು ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು. ಡ್ರೈ ಡೇ ವಾರದಲ್ಲಿ ಶುಕ್ರವಾರ ದಿನ ಈ ಒಂದು ಕಾರ್ಯಕ್ರಮವನ್ನು ಪಂಚಾಯಿತಿ ಮುಖಾಂತರ ಹಮ್ಮಿಕೊಳ್ಳಲಾಗುತ್ತದೆ. ಯಾವ ಪಂಚಾಯಿತಿಯಲ್ಲಿ ನೀರಿನ ಸಮಸ್ಯೆ ಇರುತ್ತದೆ, ಪ್ರತಿಯೊಂದು ಹಳ್ಳಿ ನೀರನ್ನು ನೀಡಲಾಗುತ್ತಿದೆ. ಎಲ್ಲ ಕಾರ್ಯಗಳನ್ನು ಸಹ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿ ನಿರ್ವಹಿಸುವಂತೆ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು. ಆರ್ಬಿನೈ ನ್ಯೂಸ್ ರಿಪೋರ್ಟರ್ ಅವಿನಾಶ್. ಸಿಬ್ಬಂದಿ ಎಲ್ಲ ಹೋಗಿ ಮನೆ ಮನೆಗೆ ಭೇಟಿ ಮಾಡಿ ಹೇಗೆ ಡೆಂಗ್ಯೂ ಸೊಳ್ಳೆ ಕ್ರಿಯೇಟ್ ಆಗುತ್ತೆ, ಅದನ್ನು ಹೇಗೆ ನಿರ್ಮೂಲನೆ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿ ನೀವು ನೀರನ್ನು, ಅದು ಒಳ್ಳೆ ನೀರಲ್ಲಿ ಬೆಳೆಯೋದ್ರಿಂದ ಆ ಒಳ್ಳೆ ನೀರು ಪಕ್ಕದಲ್ಲಿ ಏನಾದರೂ ಶೇಖರಣೆ ಆಗದಂತೆ ನೀವು ನೋಡ್ಕೋಬೇಕು. ಪ್ರತಿ ಶುಕ್ರವಾರ ಒಂದು ಒಣಗಲ ದಿನವಾಗಿ ನಾವು ಇದು ಮಾಡ್ತಾಯಿದ್ವಿ. ಅವತ್ತು ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ಒಂದು ದಿನ ಡ್ರೈ ಡೇ ಥರ ಮಾಡಿ ನೆಕ್ಸ್ಟ್ ದಿನ ನೀರನ್ನು ತುಂಬಿಸ್ಕೊಳ್ತಾ ರೀತಿಯಲ್ಲಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿನಲ್ಲೂ ಸಹ ನಮ್ಮ PDOs ಮತ್ತು ಸಿಬ್ಬಂದಿ ಎಲ್ಲರೂ ಸಹ ಹೋಗ್ಬಿಟ್ಟು ಅರಿವು ಮೂಡಿಸ್ತಾ ಇದ್ದಾರೆ. ಡೆಂಗ್ಯೂ ಸೊಳ್ಳೆ ಹರಡದ ರೀತಿಯಲ್ಲಿ. ಈಗ ಗೌರಿಬಿದನೂರು ತಾಲೂಕಿನಲ್ಲಿ ಎಷ್ಟು ಪ್ರಕರಣಗಳು ಕಂಡು ಬಂದಿದೆ? 12 ಪ್ರಕರಣಗಳು ಬಂದಿದೆ, ಡೆಂಗ್ಯೂ ಪ್ರಕರಣಗಳು. ಅದು ಎಲ್ಲ ಗುಣಮುಖ ಆಗಿದ್ದಾರೆ, ಯಾರೂ ಸಹ ಈಗ ಹಾಸ್ಪಿಟ್ಲಲ್ಲಿ ಇಲ್ಲ. 12 ಪ್ರಕರಣಗಳು ಕಂಡು ಬಂದಿದೆ ಇದುವರೆಗೂ. ಯಾವುದೂ ಸಹ ಡೆತ್ ಆಗಿಲ್ಲ. 12 ಪ್ರಕರಣಗಳು ಕಂಡು ಬಂದಿದೆ ಇದುವರೆಗೂ. ಬ್ಲೀಚಿಂಗ್ ಪೌಡರ್ ಎಲ್ಲ ಬ್ಲೀಚಿಂಗ್ ಪೌಡರ್, ಚರಂಡಿ ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಸಿಂಪಡಣೆಯನ್ನು ಮಾಡ್ತಾ ಇದ್ದೀವಿ. ಸೊಳ್ಳೆಗಳ ನಿರ್ಮೂಲನೆಗೆ ಯಾವುದೋ ಒಂದು ಫಾಗಿಂಗ್ ಮಾಡ್ತಾ ಇದ್ದೀವಿ. ಆ ರೀತಿ ಎಲ್ಲ ಸೊಳ್ಳೆಗಳ ನಿರ್ಮೂಲನೆಗೆ ಏನೇನು ಕ್ರಮ ತಗೋಬೇಕೆಲ್ಲ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾಗರಿಕರು ಸಹ ಕೋಆಪ್ರೇಟ್ ಮಾಡಬೇಕು. ನಮಗೆ ಅವರು ಸಹ ಕೋಆಪ್ರೇಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಸ್ವಚ್ಛತೆ ಏನಾಗುತ್ತೆ, ಅವರು ಕೈ ಜೋಡಿಸಿದ್ರೆ ಸ್ವಚ್ಛತೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಹಳ್ಳಿಗಳು ಚೆನ್ನಾಗಿರುತ್ತೆ, ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಈಗ ಎಷ್ಟು ಇಲಾಖೆಯವರು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಸರ್? ಈಗ ನಾವು ಕೃಷಿ ಇಲಾಖೆ, ಆಮೇಲೆ ತೋಟಗಾರಿಕೆ ಇಲಾಖೆ ಮೂರೂ ಸಹ ಒಂದೇ ಪ್ರಿಮೈಸಸಲ್ಲಿ ಇರೋದ್ರಿಂದ ಅವರು ಸಹ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ 2 ಪಾರ್ಕ್ ಇದೆ ಇಲ್ಲಿ. ಅವರು ಆಫೀಸ್ ಎದುರುಗಡೆ 2 ಪಾರ್ಕ್ ಇದೆ, ಅದನ್ನು ಸೇರಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಪಕ್ಕದಲ್ಲಿ ಮಧುಗಿರಿ ತಾಲೂಕಲ್ಲಿ ಚಿನ್ನನಹಳ್ಳಿಯಲ್ಲಿ ಒಂದು ಕಲುಷಿತ ನೀರು ಕುಡಿದು ಸುಮಾರು ಜನ 2-3 ಸತ್ತು ಹೋದರು. ಆ ನೀರಿನ ಬಗ್ಗೆ ಏನು ತಗೊತಿದ್ದಾರೆ ಸರ್? ಕಲುಷಿತ ನೀರಿನ ವಿಷಯದಲ್ಲಿ ಎಲ್ಲ ಮೂಲಗಳನ್ನು ಏನು ಮಾಡ್ತಾ ಇದ್ದೀವಿ, ಈ FTK ಅಂದರೆ ಒಂದು ಟೆಸ್ಟ್ ಬರ್ತಾ ಇದೆ. ಆ ಟೆಸ್ಟನ್ನು ಮಾಡಿಸಿದ್ವಿ. ಎಲ್ಲ ಮೂಲಗಳನ್ನು ನೀರು ತೊಗೊಂಬಂದು ಪಂಚಾಯತಿನಲ್ಲೇ ಟೆಸ್ಟ್ ಮಾಡಿಸಿದ್ವಿ. ಟೆಸ್ಟ್ ಮಾಡಿಬಿಟ್ಟು ಏನಾದ್ರು ವ್ಯತ್ಯಾಸ ಇತ್ತು ಅಂತಂದರೆ ಆ ನೀರನ್ನು ನಿಲ್ಲಿಸಿ, ಆ ನೀರನ್ನು ಏನು ಪ್ಯೂರಿಫೈ ಮಾಡಬೇಕು ಮಾಡೋಕ್ಕಾದರೆ ಮಾಡಿಸ್ತಾ ಇದ್ದೀವಿ. ಇಲ್ಲ ಬೋರ್ನೇ ಚೇಂಜ್ ಮಾಡ್ತಾ ಇದ್ದೀವಿ. ಅದನ್ನು ಬೇರೆ ಆಲ್ಟರ್ನೇಟಿವ್ ಸೋರ್ಸನ್ನು ನೀರು ಕೊಡೋದಕ್ಕೆ ಬಳಸ್ತಾ ಇದ್ದೀವಿ. ಆ ರೀತಿ ಯಾವುದೇ ಪ್ರಕರಣಗಳು ನಮ್ಮಲ್ಲಿ ಇದಾಗಿಲ್ಲ. ಸ್ವಲ್ಪ ಓವರ್ ಟ್ಯಾಂಕ್ ಜಾಸ್ತಿ ಮೇಲೆ ಇರುತ್ತೆ, ಹತ್ತಿ ಕ್ಲೀನ್ ಮಾಡಿಸಿದ್ದೀವಿ. ಅದನ್ನು ಸಹ ಕ್ಲೀನ್ ಮಾಡಿಸಿದ್ದೀವಿ. ಅಂದರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ, ಒಂದು ಪಾಠಕಲೆ ಏನಿದೆ ಅಂತಂದರೆ ಸೊಳ್ಳೆಗಳು ಉತ್ಪತ್ತಿ ಆಗೋದನ್ನು ತಡಿಬೇಕು. ನಾಗರಿಕರೆಲ್ಲರೂ ಸೇರಿ ನಾವು ಸಮೂಹ ಸಹಭಾಗಿತ್ವದಲ್ಲಿ ನಾವು ಈ ರೋಗವನ್ನು ತಡೆಗಟ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೋಆಪ್ರೇಟ್ ಮಾಡಬೇಕು.